2025 ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದೀವಿ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ವೇದಿಕೆಯಲ್ಲಿ ಇರುವಂಥ ಎಲ್ಲ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಈ ಒಂದು ಸಭೆಯಲ್ಲಿ ಸಮಾಜದ ಎಲ್ಲ ನಮ್ಮ ಸಹೋದರ ಬಾಂಧವರೇ ಮತ್ತು ನಮ್ಮ ನೆಚ್ಚಿನ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ದಿನಾಂಕ 14/4/2025 ನಡೆಯುವಂಥ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರ ಆ ಕಾರ್ಯಕ್ರಮದ ರೂಪರೇಷೆಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ಒಂದು ಆಲಿಸುವ ಸಲುವಾಗಿ ಇವತ್ತು ನಾವು ಸಭೆಯನ್ನು ತಂದಿದ್ದೀವಿ. ವೇದಿಕೆಯಲ್ಲಿ ಸಮಾಜ ಬಾಂಧವರ ಗಣ್ಯರಿದ್ದಾರೆ. ತಾವೆಲ್ಲರೂ ಈ ಸಭೆಯಲ್ಲಿ ಏನು ನಮಗೆ ಸಲಹೆ ಸೂಚನೆ ಕೊಟ್ಟಲ್ಲಿ ಹಿಂದಿನ ವರ್ಷ ಏನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಒಂದು 2022 ಆಗಿದ್ದಾವೆ ಮತ್ತು 2 ವರ್ಷ ಈ ಚುನಾವಣೆ ಇದ್ದಿದ್ದರಿಂದ ಆಗಿಲ್ಲ. 2022ರಲ್ಲಿ ಹೇಗೆ ನಾವು ದೊಡ್ಡ ಪ್ರಮಾಣದಲ್ಲಿ ವೇದಿಕೆಯನ್ನು ಮಾಡಿದ್ದೀವಿ ಕಾರ್ಯಕ್ರಮ ತಮ್ಮೆಲ್ಲ ಸಹಾಯ ಸರ್ಕಾರ ಮತ್ತು ಎಲ್ಲರ ಒಂದು ಆತಿಥ್ಯತೆ ವಿಚಾರವನ್ನು ಮಾಡಿದ್ದೀವಿ. ಅದೇ ರೀತಿ ಈ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ನಿಮ್ಮ ಸಲಹೆ ಸೂಚನೆಗಳು ಬಹಳ ನಮಗೆ ಅಗತ್ಯ ಇರ್ತದೆ. ಅದಕ್ಕೆ ವೇದಿಕೆಯನ್ನು ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬರು ಹೆಣ್ಣು ಮಕ್ಕಳಿಗೆ ಏನು ಕೊಟ್ಟರು, ಬರೀ ಸಮಾಜದಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತರಷ್ಟೇ ಸೀಮಿತವಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಭಾಳಷ್ಟು ಜನ. ಎಲ್ಲರೂ ಅಂತ ಹೇಳೋಕ್ಕಿಂತಲ್ಲ ಒಂದಿಷ್ಟು ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬರು ಕೊಡುಗೆಗಳು ಏನದವಲ್ಲ ಇಳಕಲ್ನಲ್ಲಿ ಪ್ರಮುಖ ಬೀದಿಗಳು ಮತ್ತು ಪ್ರಮುಖ ಸರ್ಕಲ್ಗಳು ಅಂತ ಏನಿದಾವಲ್ಲ ಅಲ್ಲೆಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಅವರ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದನ್ನ ಒಂದು ಬ್ಯಾನರ್ ಮಾಡಿ ಹಾಕಿದ್ರೆ ಪ್ರಜ್ಞಾವಂತರು ಅದನ್ನು ಓದಿ ಬಾಬಾ ಸಾಹೇಬ್ರ ಬಗ್ಗೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಇಡೀ ದೇಶದ ಒಬ್ಬ ಕಟ್ಟ ಕಡೆ ಪ್ರಜೆಗೂ ಕೂಡ ಸಮಾನತವಾದ ಹಕ್ಕು ಕೊಟ್ಟರೆ ಅಂತೇಳಿ ಅದನ್ನು ತೋರಿಸ್ಕೊಡ್ಬೇಕಂತೈತಿ. ಅದೊಂದೇ ನಿಮ್ಮ ಕಚೇರಿಯಿಂದ ಆಗಬೇಕು. ಹಾಗೆ ಇನ್ನೇನು ನಮ್ಮ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಬರಬೇಕೈತಿ ಆ ಪ್ರತಿ ಬೀದಿ ಉದ್ದಕ್ಕೂ ಇಲ್ಲ ನಮ್ಮ ಇಳಕಲ್ ಸಿಟಿ ಏನೈತಪ್ಪ ಅಂತಂದ್ರೆ ಒಂದು ಸುಂದರ ನಗರಿಯಾಗಿ ಕಾಣಬೇಕಂತೇಳಿ ಇದೊಂದು ನಮ್ಮ ಅಭಿಮಾನಿ ಸಂಘಟನೆ. ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿದ್ಯಾರ್ಥಿ ಅಶೋಕ್ ಬಂದ ಮೇಲೆ ಅವರು ನಾವು ನೀವೆಲ್ಲರೂ ಕೂಡ ಚರ್ಚಿಸಿ ಇದು ಯಾವ ರೀತಿ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು. ಈಗಂತೂ ಮೂರ್ತಿ ಸ್ಥಾಪನೆಗೆ ನಾವು ದೊಡ್ಡ ಕಾರ್ಯಕ್ರಮ ನೀವೇನು ನಾವು ನಮ್ಮ ಜೊತೆ ಮಾಡ್ತಿಲ್ಲ ಇದರ ಮುಂದೆ ಹಾಕಿ ಮಾಡ್ಬೋದು. ನಾವು ಬರಲ್ಲ ಅಂತ ಮಾಡಬೇಕು. ಜಯಂತಿನ ನಮಗೆ ಬಹುಮುಖ್ಯವಾಗಿ ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಅದಂತೂ ಮಾಡ್ಯಾರ. ಅದು ನಮ್ಮ ಖಾಸಗಿ ಕಾರ್ಯಕ್ರಮ ಮಾಡಿ ಇದನ್ನು ನಾವು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಅಂತ ಶಾಸಕರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡೋಣ ಅಂತ ನಾನು ಅನಿಸಿದ್ದೆ. ಮತ್ತು ಬೇರೆಯವರು ನಮ್ಮ ಇನ್ನೊಂದು ಸ್ನೇಹಿತರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ ಕೇಳೋಣ. ಆದ ಕಾರಣ ಈ ಒಂದು ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಏಪ್ರಿಲ್ 14ರಂದು ಸಂಕ್ಷಿಪ್ತವಾಗಿ ಸರ್ಕಾರದ ಒಂದು ಪ್ರೋಟೋಕಾಲ್ ಪ್ರಕಾರ ಆ ಕಚೇರಿಯಲ್ಲಿ ಕೂಡ ತಾವು ಮಾಡಿದರೆ ಒಳ್ಳೆಯದು. ನಮ್ಮ ಸಮಾಜದವರು ನಾವು ಅದ್ದೂರಿಯಾಗಿ ಜಯಂತಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅದ್ದೂರಿಯಾಗಿ ಮಾಡ್ತಿರೋದಿಲ್ಲ. ಅದು ಪ್ರತಿ ವರ್ಷ ಯಾವ ರೀತಿ ನಾವು ಅದ್ದೂರಿಯಾಗಿ ಮಾಡ್ತೀವಿ ಇಳಕಲ್ ನಗರದ ಜನತೆಗೆ ಅಷ್ಟೇ ಅಲ್ಲ ಇಡೀ ತಾಲೂಕಿನ ಜನತೆಗೆ ಗೊತ್ತು. ಅದೇ ರೀತಿ ಪ್ರತಿ ವರ್ಷ ಯಾವ ರೀತಿ ನಾವು ಅದ್ದೂರಿಯಾಗಿ ಮಾಡ್ತೀವಿ ಅದೇ ರೀತಿಯಲ್ಲಿ ಏಪ್ರಿಲ್ 14ಕ್ಕೆ ಇಳಕಲ್ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿ ಜರುಗುತ್ತೆ. ಇಳಕಲ್ ನಗರದಲ್ಲಿರ್ತಕ್ಕಂಥ ಪ್ರವಾಸಿ ತೀರದಲ್ಲಿ ಅಂಬೇಡ್ಕರ್ ಸಾಹೇಬರ ಒಂದು ಮೆರವಣಿಗೆ ಕೂಡ ಪ್ರತಿ ವರ್ಷದಂತೆ ನಡೆಯುತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೂಡ ಅಂಬೇಡ್ಕರ್ ಸಾಹೇಬರ ಜಯಂತಿ ವಿಶೇಷವಾಗಿ 10, 11, 12, 13ರಂದು ಇಳಕಲ್ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಕಾಲೋನಿಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಈಗ ನಮ್ಮ ಸ್ನೇಹಿತರು ಅಂಬೇಡ್ಕರ್ ಸಾಹೇಬರ ಜೀವನ ಚರಿತ್ರವಾಗಿ ನಾಟಕ ಆಡೋದ್ರಲ್ಲಿ, ಡ್ಯಾನ್ಸ್ನಲ್ಲಿ, ಮಹಿಳೆಯರಿಗೆ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಏನನ್ನು ತಿಳಿಸ್ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಖಂಡಿತವಾಗಿ ಪ್ರತಿ ವರ್ಷ ಮಾಡ್ಕೊತ ಬರ್ತಾ ಇದ್ದೀವಿ. ಅದರಂತೆ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ. ಆದ ಕಾರಣ ನಮ್ಮ ಮಾನ್ಯ ತಹಶೀಲ್ದಾರರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಮುಂದಾಗುವಂಥ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರ ಒಂದು ಹೊಸ ಸರ್ಕಾರಿಗೆ ತಮ್ಮ ಇಲಾಖೆಯಿಂದ ಸರ್ಕಾರದ ಒಂದು ಅದ್ದೂರಿಯ ಒಂದು ಇನೋಗ್ರೇಷನ್ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಸಹಾಯ ಸಹಕಾರ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲ ಸಮಾಜದ ಬಂಧುಗಳ ಪರವಾಗಿ ನನ್ನ ಒಂದು ಆಶಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಯಸುತ್ತೇನೆ. ಮುಂಬರುವ ದಿನಾಂಕ 14/4/2024ರಂದು ಜಯಂತಿ ಅಂಗವಾಗಿ ಇವತ್ತು ಸಭೆ ನಡೆಸಿದ್ದೀವಿ. ಸಭೆಯಲ್ಲಿ ಸಮಾಜದ ವಿವಿಧ ಮುಖಂಡರ ತಮ್ಮ ಅಭಿಪ್ರಾಯಗಳನ್ನು
ಇಲ್ಲಿ ವೇದಿಕೆ ಮೇಲೆ ಹಂಚ್ಕೊಂಡ್ರು. ಈಗಾಗಲೇ 14ನೇ ತಾರೀಕು 14/4/2024 ಇದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದ್ದಿದ್ದರೆ ಅದನ್ನೇ ದೊಡ್ಡ ಪ್ರಮಾಣವಾಗಿ ಸರ್ಕಾರಿ ಕಾರ್ಯಕ್ರಮವಾಗಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ಅದು ಇನ್ನೂ ಪೂರ್ಣಗೊಂಡಿಲ್ಲ, ನಮಗಾಗಿ ನಡೀತಾ ಇದೆ. ಹೀಗಾಗಿ ಪ್ರೋಟೋಕಾಲ್ ಪ್ರಕಾರ ಮತ್ತು ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ಎಲ್ಲ ತಾಲೂಕಾ ಆಡಳಿತ ವತಿಯಿಂದ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಸಮಾಜವನ್ನು ಕರ್ಕೊಂಡು ಶಿಷ್ಟಾಚಾರ ಪ್ರಕಾರ ನಿಮ್ಮ ಕಚೇರಿಯಲ್ಲಿ ಅದನ್ನೇನದ ಕಾರ್ಯಕ್ರಮ ಮಾಡಿಕೊಳ್ಳಿ. ಮುಂದೆ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶಾಸಕರ ಒಂದು ನಿರ್ದೇಶನ ಪ್ರಕಾರ ಒಂದು ಇದರ ಪ್ರಕಾರ ಅವಾಗ ದೊಡ್ಡ ಪ್ರಮಾಣ ಕಾರ್ಯಕ್ರಮ ನಡೀಬೇಕಾಗ್ತದೆ. ಆ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡೋಣ ಅಂತ ಉದ್ದೇಶಿಸಿದ್ರು. ಸುರೇಶ್ ಜಗಲಿ ಅವರು ಮತ್ತು ನಮ್ಮ ಶರಣಪ್ಪನ ಅವರು ಸಹಿತ ಇದ್ದರು. ಎಲ್ಲರೂ ಸಹಿತ ಒಂದು ಒಟ್ಟಿಗೆ ಸೂಚಿಸಿದ್ರಿ. ಅದರಂತೆ ಮಾನ್ಯ ಶಾಸಕರು ಇವತ್ತು ಬೆಂಗಳೂರಲ್ಲಿ ಇರುವುದರಿಂದ ಇವತ್ತು ನಾಳೆ ನಮ್ಮನ್ನು ಬರ ಕೇಳಿದ್ದಾರೆ. ಈ ಒಂದು ಜಯಂತಿ ಅಂಗವಾಗಿ ಮಾತಾಡಬೇಕಾಗಿದೆ. ಅಲ್ಲಿ ಏನು ಸಾಹೇಬರು ಹೇಳ್ತಾರೆ ಮತ್ತು ಎಲ್ಲ ಸಮಾಜ ಮುಖಂಡರನ್ನು ಕರೀತಾರೆ. ಅಲ್ಲಿ ಏನು ಚರ್ಚೆ ಆಗ್ತದೆ ಆ ಪ್ರಕಾರ ನಾವೇನದ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಮುಖ್ಯವಾಗಿ ಇವತ್ತು ಏನಿದೆ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮಾತ್ರ ವಿಜೃಂಭಣೆಯಿಂದ ನಾವು ಸಹಿತ ಸರ್ಕಾರದ ಒಂದು ನಾವೇನು ಇಲಾಖೆಗಳು ವಿವಿಧ ಇಲಾಖೆಗಳು ಬಂದು ತಾಲೂಕು ಆಡಳಿತದಲ್ಲ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಟ್ಟು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಕಾರ್ಯಕ್ರಮವಾಗಿ ನಾವು ಮಾಡ್ತೀವಿ. ಇದರಂತೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು 3 ಮಾತ್ರ ಸಲಹೆ ಸೂಚನೆಗಳು ಬಂದು ಅದನ್ನು ಸಹಿತ ನಾವು ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಏನಿದೆ ಜೀವನ ಆಧಾರಿತ ಮತ್ತು ಮಹಿಳೆಯರಿಗೆ ನಾವೆಲ್ಲ ಸಲಹೆ ಸೂಚನೆ ಕೊಟ್ಟಿರಲ್ಲ ಮತ್ತು ಪುಸ್ತಕ ಮೇಳ ಅಂತಿರಲ್ಲ ಅದನ್ನು ಸಹಿತ ನಾವು ಕೇಳ್ತೀವಿ. ಸಾಧ್ಯವಾದಷ್ಟು ಎಲ್ಲರೂ ನಾವು ಏನು ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಅಳವಡಿಸ್ಕೊಂಡು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ.